ಸಿಎಂ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರುತ್ತಲೇ ತಿವಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಅತಿ ದೀರ್ಘಾವಧಿ ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರಿಗೆ ವೈಯಕ್ತಿಕವಾಗಿ ಅಭಿನಂದಿಸುತ್ತೇನೆ. ಬೇರೆ ಪಕ್ಷದಿಂದ ಬಂದು ಇಷ್ಟು ಸುದೀರ್ಘ ಸಿಎಂ ಆಗಿರುವುದು ಒಂದು ಸಾಧನೆ. ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯ ಆಡಳಿತ ಹೋಲಿಕೆ ಮಾಡಿಕೊಳ್ಳುವುದು ಸಿದ್ದರಾಮಯ್ಯ ಅವರಿಗೆ ಬಿಡುತ್ತೇನೆ. ಅವರ ಆಡಳಿತದ ಪರಿ ಇವರ ಆಡಳಿತದ ಪರಿ ಹೇಗಿದೆ? 2013ರಿಂದ 2018ರವರೆಗೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. 2023ರ ಆಡಳಿತ ರಾಜ್ಯದ ಜನತೆಗೆ ಸಾಕಾಗಿದೆ. ಅವರಿಗೆ ಆಡಳಿತ ಬೇಕಿದೆ. ಮುಖ್ಯಮಂತ್ರಿಗಳಾಗಿ ಇನ್ನೂ ಇರಬೇಕೆಂಬ ಆಸೆ ಇದೆ. ಅವರಿಗೆ ವೈಯಕ್ತಿಕ ಆಸೆ ಇದೆ. ಅದೇ ಜನರಿಗೆ ಸಾಕಾಗಿದೆ. ಕರ್ನಾಟಕ ಜನತೆಗೆ ಅವರು ಇಳಿಬೇಕು, ಇವರು ಸರ್ಕಾರ ಹೋಗಬೇಕು ಅಂತಿದ್ದಾರೆ. ದೇವರಾಜ ಅರಸು ಅವರಿಗೆ ಹೋಲಿಕೆ ಮಾಡುವುದು ಮೊದಲಿಗೆ ಸರಿಯಲ್ಲ. ಅವರು ಕೊಟ್ಟಂತಹ ಸುಧಾರಣೆಗಳು ಜನತೆಗೆ ಬದುಕು ಕಟ್ಟಿಕೊಟ್ಟಿದೆ. ಉಳ್ಳವರಿಂದ ಬಡವರಿಗೆ ಹಂಚಿದ ಭೂಮಿ 21 ಕಾರ್ಯಕ್ರಮಗಳು ಅವರ ಬದ್ಧತೆಯನ್ನ ತೋರಿಸುತ್ತದೆ. ಅವರ ದಾರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೋಗಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತಿತ್ತು. ಗ್ಯಾರಂಟಿಗಳು ಕೇವಲ ದೀಪಾವಳಿ ಊಟ. ದೇವರಾಜ ಅರಸು ಕೊಟ್ಟಿದ್ದು ಜೀವನಕ್ಕೆ ಊಟ. ಒಂದು ಹಬ್ಬದ ಊಟಕ್ಕಾಗಿ ಜೀವನದ ಊಟಕ್ಕೂ ವ್ಯತ್ಯಾಸ ಇಲ್ವಾ? ಖಂಡಿತ ಸಿದ್ದರಾಮಯ್ಯ ಅವರನ್ನ ದೇವರಾಜು ಅರಸು ಅವರಿಗೆ ಹೋಲಿಕೆ ಮಾಡೋಕೆ ಆಗಲ್ಲ ಎಂದು ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ರಾಧಾಕೃಷ್ಣ, NKS TV4 ಬೆಂಗಳೂರು. ಅತಿ ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ಅವರಾಗಿರೋದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏಕೆಂತಂದರೆ ಇಷ್ಟು ಸುದೀರ್ಘವಾಗಿ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಆದರೆ ಮಾನ್ಯ ದೇವರಾಜ ಅರಸರವರಿಗೆ ಹೋಲಿಕೆ ಮಾಡಿಕೊಂಡಾಗ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಬಿಡ್ತೇನೆ. ಅವರ ಆಡಳಿತದ ಪರಿ ಏನಿತ್ತು, ಇವರ ಆಡಳಿತದ ಪರಿ ಏನಿತ್ತು, ಯಾವ ರೀತಿ ಸರ್ಕಾರ ಅದು 2ನೇ ಸಲ 13ರಿಂದ 18 ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ನಾನು ನೋಡಿದ್ದೇನೆ. ಆದರೆ 23ರಿಂದ ಈ ಆಡಳಿತ ಜನಕ್ಕೆ ಸಾಕಾಗಿದೆ. ಅವ್ರಿಗೆ ಆಡಳಿತ ಬೇಕಿದೆ. ಅವರಿನ್ನೂ ಮುಖ್ಯಮಂತ್ರಿಗಳಾಗಿ ಇನ್ನೂ ಬಹುಶಃ ಇನ್ನೂ ಕೂಡ ಇರಬೇಕು ಅಂತ ಅವ್ರಿಗೆ ಆಸೆ ಇದೆ, ವೈಯಕ್ತಿಕ ಆಸೆ ಇದೆ. ಆದರೆ ಜನರಿಗೆ ಸಾಕಾಗಿದೆ. ಕರ್ನಾಟಕದ 6.5 ಕೋಟಿ ಜನರಿಗೆ ಇವರು ಇಳಿಬೇಕು, ಇವ್ರ ಸರ್ಕಾರ ಹೋಗಬೇಕು ಅನ್ನೋಂಥದ್ದು ಎಲ್ರಿಗೂ. ದೇವರಾಜ ಅರಸು ಅವರಿಗೆ ನೀವು ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ. ಮೊದಲನೇದು ಅವ್ರು ತಂದಂಥ ರಿಫಾರ್ಮ್ಸ್ ಇದೆಯಲ್ಲ, ಸುಧಾರಣೆ ಕ್ರಮಗಳು, ಅದು ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನ್ರಿ, ಬಲ್ಲವರಿಂದ ಬಡವರಿಗೆ ಹಂಚಿದಂಥ ಜಮೀನು ಇದೆ ಹ್ಯೂಮನ್ಲಿ ಇಂಪಾಸಿಬಲ್ ಇಲ್ಲ. ಅಂಥ ಕ್ರಮಗಳನ್ನೆಲ್ಲ ತಗೊಂಡು 20 ಪಾಯಿಂಟ್ ಪ್ರೋಗ್ರಾಮ್ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂಥ ಒಬ್ಬ ನಿಜವಾದಂಥ ಬದ್ಧತೆ ಇದ್ದಂಥ ಒಬ್ಬ ಹಿಂದುಳಿದ ನಾಯಕ ದೇವರಾಜ ಅರಸು. ಅವ್ರು ಯಾವಾಗಲೂ ಕೂಡ ಅಮರವಾಗಿರ್ತಾರೆ. ಅವ್ರ ದಾರಿಯಲ್ಲಿ ಇವ್ರು ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಭಾವನೆ. ಸರ್, ದೇವರಾಜ ಅರಸರು ಇದು ನೀವು ಕೊಡ್ತಾ ಇರೋದು ಬರೀ ದೀಪಾವಳಿ ಊಟ. ದೇವರಾಜ ಅರಸರು ಕೊಟ್ಟಿದ್ದು ಜೀವನಕ್ಕೆ ಊಟ. ಒಂದು ಹಬ್ಬಕ್ಕೆ ಊಟಕ್ಕೂ ಇಡೀ ಜೀವನಕ್ಕೆ ಕೊಟ್ಟಂತ ಊಟಕ್ಕೂ ವ್ಯತ್ಯಾಸ ಇಲ್ಲೇನಪ್ಪ? ಬದುಕನ್ನು ಕೊಟ್ಟೋದಕ್ಕೂ ಒಂದು ಊಟ ಕೊಡೋದಕ್ಕೂ ವ್ಯತ್ಯಾಸ ಇಲ್ವಾ? ಖಂಡಿತ ಹೋಲಿಕೆ ಮಾಡೋದು.